ಹಾಯ್ ಸ್ನೇಹಿತರೆ, ನಮಸ್ಕಾರ. ಸ್ಪರ್ಧಾ ವಿನರ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹೃದಯಪೂರ್ವಕವಾದಂಥ ಸ್ವಾಗತ. ಬೆಳಗಿನ ಶುಭೋದಯ. ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ SSC GD, RRB NTPC, RPF ಮುಂಬರ್ತಕ್ಕಂಥ RRB D ಗ್ರೂಪ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾವು ಅಂತಾರಾಷ್ಟ್ರೀಯ ಸಂಘಟನೆಗಳ ಅಧ್ಯಯನವನ್ನು ಪ್ರಾರಂಭಿಸಿದ್ದೇವೆ. ಕೊನೆಯ ಕ್ಲಾಸಲ್ಲಿ ಬ್ರಿಕ್ಸ್ ಸಂಘಟನೆ ಬಗ್ಗೆ ನೋಡಿದ್ದೀವಿ. ಬ್ರಿಕ್ಸ್ ಸಂಘಟನೆಯ ಬಗ್ಗೆ ನೋಡಿದಾಗ ಇನ್ನೂ ಕೆಲವೊಂದಿಷ್ಟು ಸಂಗತಿಗಳು ಉಳಿದಿದ್ದವು. ಸೊ ಇವತ್ತಿನ ಕ್ಲಾಸಲ್ಲಿ ಒಂದು 2 ನಿಮಿಷದಲ್ಲಿ ಶಾರ್ಟ್ ಆಫ್ ವಿಡಿಯೋ ಆ ಬ್ರಿಕ್ಸ್ ಸಂಘಟನೆಯ ಮುಂದುವರಿದ ಭಾಗವನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಮಾಹಿತಿ. ಸ್ಪರ್ಧಾ ಗುರು ಕರಿಯರ್ ಅಕಾಡೆಮಿ ವಿಜಯಪುರ ಕರ್ನಾಟಕದಲ್ಲಿ 6 ವರ್ಷಗಳಿಂದ ಬಡ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡ್ತಾ ಇದೆ. ಸೊ ಪ್ರಸ್ತುತವಾಗಿ ಕೇಂದ್ರ ಸರ್ಕಾರದ ಹುದ್ದೆಗಳಾದ SSC GD, RRB NTPC, RPF ಮತ್ತು ಆರ್ಮಿ ಮತ್ತು RRB D ಗ್ರೂಪ್ ಹುದ್ದೆಗಳಿಗೆ ತರಬೇತಿಯನ್ನು ಪ್ರಾರಂಭಗೊಳಿಸಿದ್ದು, ಸದ್ಯದಲ್ಲೇ ಇಂದಿನ ದಿನ ಬೇಸಿಕ್ ತರಗತಿಗಳು 35ನೇ ಬ್ಯಾಚಿನ ಬೇಸಿಕ್ ತರಗತಿಗಳು ಪ್ರಾರಂಭವಾಗಲಿವೆ. ಫೀಸ್ ಬಂದ್ಬಿಟ್ಟು ಕೇವಲ 4,000. 60 ದಿನಗಳ ಕಾಲ ತರಗತಿ ಇರುತ್ತೆ. ಚಾಪ್ಟರ್ ವೈಸ್ ಟೆಸ್ಟ್ ಇರುತ್ತೆ. ಪರಿಪೂರ್ಣವಾಗಿ ನಿಮ್ಮ ಮ್ಯಾಥ್ಸ್ ಕ್ಲಾಸನ್ನು 0 ಇಂದ ಹೀರೋ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭಿಸೋಣ. ಇದೇ ತಿಂಗಳು 15ನೇ ತಾರೀಕಿಗೆ RRB ಮತ್ತು SSC GD 35ನೇ ಬ್ಯಾಚ್ ಪ್ರಾರಂಭವಾಗಲಿದೆ. ಕೇವಲ 4,000 ರೂಪಾಯಿಯಲ್ಲಿ ನಿಮಗೆ ಉಚಿತವಾಗಿ ನೋಟ್ಬುಕ್ ಕೊಡಲಾಗುತ್ತೆ. ಅದರ ಜೊತೆಗೆ ನೋಟ್ಸ್ ಕೂಡ GK ಸಂಬಂಧಿಸಲ್ಪಟ್ಟ ನೋಟ್ಸ್ ಕೂಡ ಸಂಸ್ಥೆ ವತಿಯಿಂದ ನೀಡಲಾಗುತ್ತೆ. ಬನ್ನಿ, ಭಾಗವಹಿಸಿ, ಕೇಂದ್ರ ಸರ್ಕಾರದ ವಿಧೇಯ ಕನಸನ್ನು ನನಸು ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ರಿಕ್ಸ್ ಸಂಘಟನೆಯ ಮುಂದುವರಿದ ಭಾಗವನ್ನು ನೋಡೋಣ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳು. ಸೊ ಲಾಸ್ಟ್ ಟೈಮಲ್ಲಿ ಬ್ರಿಕ್ಸ್ ಎಷ್ಟಾಗಿ ಸ್ಥಾಪನೆ ಆಯಿತು, ಬ್ರಿಕ್ಸ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಎಷ್ಟದಾವ, ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಮೂಲ ರಾಷ್ಟ್ರಗಳು ಎಷ್ಟಿದ್ದು, ಪ್ರಸ್ತುತ ರಾಷ್ಟ್ರಗಳಿದ್ದು ಎಲ್ಲವನ್ನ ನೋಡಿದ್ದೀವಿ. ಸೊ ಇವತ್ತು ಬ್ರಿಕ್ಸ್ ಸಂಘಟನೆಯ ಮುಂದುವರಿದ ಭಾಗದ ಬಗ್ಗೆ ಅಧ್ಯಯನ ಮಾಡೋಣ. ಸೊ ನೋಡ್ರಿ, ಹಾಗಾದ್ರೆ ಬ್ರಿಕ್ಸ್ ಅಂದ್ರೆ ಮೂಲತಃ ಎಷ್ಟು ಸ್ಥಾನ? 4 ದೇಶಗಳಿದ್ದು, ಆಮೇಲೆ ದಕ್ಷಿಣ ಆಫ್ರಿಕಾ ಸೇರಿದ ನಂತರ 5 ರಾಷ್ಟ್ರಗಳಾಗ್ತಾವ. 2024ರಲ್ಲಿ ಮತ್ತೆ 4 ರಾಷ್ಟ್ರಗಳ ಜೊತೆ ಸೇರ್ಕೊಳ್ತಾವ. ಒಟ್ಟು ಪ್ರಸ್ತುತವಾಗಿ ಬ್ರಿಕ್ಸ್ ಸಂಘಟನೆ ಎಷ್ಟರಪ್ಪ ಅಂತಂದ್ರೆ 9 ರಾಷ್ಟ್ರಗಳ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ. ಸೊ ಇಂದಿನ ತರಗತಿಯಲ್ಲಿ ಈ ಬ್ರಿಕ್ಸ್ ಸಮ್ಮೇಳನಗಳು, ಭಾರತದಲ್ಲಿ ನಡೆದಂತಹ ಬ್ರಿಕ್ಸ್ ಸಮ್ಮೇಳನಗಳು ಎಷ್ಟರಲ್ಲಿ, ಯಾವ್ಯಾವ ಒಂದು ವರ್ಷದಲ್ಲಿ ಬ್ರಿಕ್ಸ್ ಸಮ್ಮೇಳನಗಳು ಭಾರತ ದೇಶದಲ್ಲಿ ನಡೆದವ ಅಂತ ನೋಡೋಣ. ಸೊ ನೋಡ್ರಿ, ಮೊಟ್ಟ ಮೊದಲ ಬ್ರಿಕ್ಸ್ ಸಮ್ಮೇಳನ ನಡೆದಿದ್ದು 2009 ರಷ್ಯಾ ದೇಶದಲ್ಲಿ. ಸೊ ಭಾರತ ದೇಶದಲ್ಲಿ ನಡೆದಿದ್ದು ಮೊಟ್ಟ ಮೊದಲ ಬ್ರಿಕ್ಸ್ ಸಮ್ಮೇಳನ ಎಷ್ಟಪ್ಪ ಅಂತಂದ್ರೆ 2012ರಲ್ಲಿ. ಅದು ಎಷ್ಟೇ ಸಮ್ಮೇಳನ ಆಗಿರುತ್ತೆ? 4ನೇ ಸಮ್ಮೇಳನ ಆಗಿರುತ್ತೆ. ಇದರ ಅಧ್ಯಕ್ಷತೆಯನ್ನು ವಹಿಸಿದ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಏನಪ್ಪಾ ಅಂತಂದ್ರೆ ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಸೊ ಅದಾದ ನಂತರ 2016ರಲ್ಲಿ ಭಾರತದಲ್ಲಿ ಮತ್ತೆ ಬ್ರಿಕ್ಸ್ ಸಮ್ಮೇಳನ ನಡೆಯುತ್ತೆ. ಅದರ ಅಧ್ಯಕ್ಷತೆಯನ್ನ ನರೇಂದ್ರ ಮೋದಿ ಅವರು ವಹಿಸಿಕೊಂಡಿದ್ರು ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳು. ಸೊ 2021-22ರಲ್ಲಿ ಕರೋನಾದಿಂದಾಗಿ ಏನಪ್ಪಾ ಅಂತಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಏನಾಯಿತು, ಬ್ರಿಕ್ಸ್ ಸಮ್ಮೇಳನವನ್ನು ನಡೆಸಲಾಯಿತು. ಅದರ ಅಧ್ಯಕ್ಷತೆಯನ್ನು ಕೂಡ ಏನಪ್ಪಾ ಅಂದ್ರೆ ನರೇಂದ್ರ ಮೋದಿ ಅವರು ವಹಿಸಿಕೊಂಡಿದ್ರು. ಸೊ ಅದಾದ ನಂತರ 2014ರಲ್ಲಿ ಬ್ರಿಕ್ಸ್ ರಾಷ್ಟ್ರಗಳಿಗೆ ಹಣಕಾಸಿನ ಸಹಾಯಕಾರಿ ಆಗಲಿ ಅಂತ ತಿಳ್ಕೊಂಡು ಏನು ಮಾಡೋದಪ್ಪ ಅಂತಂದ್ರೆ 5 ರಾಷ್ಟ್ರಗಳು ಸೇರಿ ಬ್ರಿಕ್ಸ್ ಬ್ಯಾಂಕ್ ಅಂತೇಳಿ ಒಂದು ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾರೆ. ಬ್ಯಾಂಕ್ ಸ್ಥಾಪನೆ 2014 ಮತ್ತು 15ರ ಒಂದು ಆರ್ಥಿಕ ವರ್ಷದಲ್ಲಿ ಸ್ಥಾಪನೆ ಮಾಡ್ತಾರೆ. ಆ ಬ್ಯಾಂಕು ಕಾರ್ಯಾರಂಭ ಮಾಡಿದ ಎಷ್ಟಪ್ಪ ಅಂತಂದ್ರೆ 2016ರಲ್ಲಿ ಆ ಬ್ಯಾಂಕು ತನ್ನ ಕಾರ್ಯವನ್ನ ಆರಂಭ ಮಾಡುತ್ತೆ. ಸೊ ಆ ಬ್ಯಾಂಕಿಗೆ ಮುಂದೆ ಏನಾಗುತ್ತಪ್ಪ ಅಂತಂದ್ರೆ NDB ಅಂತ ನಾಮಕರಣವನ್ನು ಮಾಡಲಾಗುತ್ತೆ. ನ್ಯಾಷನಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ, ರಾಷ್ಟ್ರೀಯ ಅಭಿವೃದ್ಧಿ ಬ್ಯಾಂಕ್ ಅಂತ ಕರೆಯಲಾಗ. ಇದಕ್ಕೆ NDB ಅಂತ ಹೆಸರನ್ನು ಘೋಷಣೆ ಮಾಡಿದವರು ಯಾರು? ನರೇಂದ್ರ ಮೋದಿ ಅವರು ಘೋಷಣೆ ಮಾಡ್ತಾರೆ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ. ಸೊ ಹಾಗಾದ್ರೆ ಈ ಬ್ಯಾಂಕಿಗೆ ಯಾವ್ಯಾವ ರಾಷ್ಟ್ರಗಳಿಗೆ ಯಾವ ಯಾವ ಸ್ಥಾನಗಳನ್ನು ಕೊಡಲಾಗಿದೆ ಈ ಬ್ರಿಕ್ಸ್ ಸಂಘಟನೆಯಲ್ಲಿ ನೋಡೋಣ. ನೋಡ್ರಿ, ಬ್ರಿಕ್ಸ್ ಬ್ಯಾಂಕಿನ ಅಧ್ಯಕ್ಷತೆ ಸ್ಥಾನವನ್ನ ಭಾರತ ದೇಶಕ್ಕೆ ನೀಡಲಾಗಿದೆ. ಬ್ರಿಕ್ಸ್ ಸಂಘಟನೆಯ ಅಧ್ಯಕ್ಷ ಸ್ಥಾನವನ್ನ ಭಾರತ ದೇಶಕ್ಕೆ ನೀಡಲಾಗಿದೆ. ಸೊ ಬ್ರಿಕ್ಸ್ ಸಂಘಟನೆಯ ಈ ಬ್ರಿಕ್ಸ್ ಬ್ಯಾಂಕಿನ NDB ಬ್ಯಾಂಕಿನ ಮೊಟ್ಟ ಮೊದಲ ಅಧ್ಯಕ್ಷರಾಗಿ ಭಾರತದ ಯಾರಿದಪ್ಪ ಅಂದ್ರೆ KV ಕಾಮತ್ ಅವರು ಏನಪ್ಪಾ ಅಂತಂದ್ರೆ ಮೊಟ್ಟ ಮೊದಲ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಸೊ ಹಾಗಾದ್ರೆ ಬ್ರಿಕ್ಸ್ ಸಂಘಟನೆಯ ಪ್ರಸ್ತುತ ಈ ಬ್ರಿಕ್ಸ್ ಬ್ಯಾಂಕಿನ ಅಧ್ಯಕ್ಷರು ಯಾರಿದ್ದಾರೆ ಅಂತ ಪಟಾಪಟ್ ಕಮೆಂಟ್ ಅನ್ನ ಮಾಡಿ. ಕಮೆಂಟ್ ಅಲ್ಲಿ ಸರಿಯಾದ ಉತ್ತರ ಯಾವ ಹಾಕ್ತಿರೋ ಅಂತ ನೋಡೋಣ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್, ಕೇಂದ್ರ ಕಚೇರಿ, ಬ್ಯಾಂಕಿನ ಕೇಂದ್ರ ಕಚೇರಿ ಯಾವ ದೇಶಕ್ಕೆ ನೀಡಲಾಗಿದೆಪ್ಪ ಅಂದ್ರೆ ಚೀನಾ ದೇಶಕ್ಕೆ ನೀಡಲಾಗಿದೆ. ಚೀನಾ ದೇಶದ ಶಾಂಘೈ ನಗರದಲ್ಲಿ ಬ್ರಿಕ್ಸ್ ಬ್ಯಾಂಕಿನ ಕೇಂದ್ರ ಕಚೇರಿ ಇದೆ.
ಪ್ರಾದೇಶಿಕ ಕೇಂದ್ರ ಕಚೇರಿ ಸ್ಥಾನ ಯಾವ ರಾಷ್ಟ್ರಕ್ಕೆ ಹೋಗಿದೆಪ್ಪ ಅಂದ್ರೆ ದಕ್ಷಿಣ ಆಫ್ರಿಕಾ ರಾಷ್ಟ್ರಕ್ಕೆ ಹೋಗಿದೆ. ಸೊ ನಿರ್ದೇಶಕ ಸ್ಥಾನ ಅಂತ ಕರಿತೀವಿ, ಅದು ಯಾವ ದೇಶಕ್ಕೆ ಕೊಡಲಾಗಿದೆ? ರಷ್ಯಾ ದೇಶಕ್ಕೆ ನೋಡಲಾಗಿದೆ. ಬೋರ್ಡ್ ಆಫ್ ಗವರ್ನರ್ಸ್, ಬೋರ್ಡ್ ಆಫ್ ಗವರ್ನರ್ ಮುಖ್ಯಸ್ಥ ಸ್ಥಾನ ಏನಪ್ಪ ಅಂದ್ರೆ ಬ್ರೆಜಿಲ್ ದೇಶಕ್ಕೆ ಹೋಗಿದೆ. ಒಟ್ಟು 5 ರಾಷ್ಟ್ರಗಳಿಗೆ ಒಂದೊಂದು ಸ್ಥಾನ. ಭಾರತ ಅಂತ ಬಂದಾಗ ಬ್ಯಾಂಕ್, ಕೇಂದ್ರ ಕಚೇರಿ ಚೀನಾ ದೇಶ, ಪ್ರಾದೇಶಿಕ ಕೇಂದ್ರ ಕಚೇರಿ ದಕ್ಷಿಣ ಆಫ್ರಿಕಾ, ಬೋರ್ಡ್ ಆಫ್ ಗವರ್ನರ್ಸ್ ಬ್ರೆಜಿಲ್ ಆದರೆ ನಿರ್ದೇಶಕ ಸ್ಥಾನ, ಕಾರ್ಯಕಾರಿ ನಿರ್ದೇಶಕ ಮಂಡಳಿ ಸ್ಥಾನ ಅಂತ ಕರಿತೀವಿ, ರಷ್ಯಾ ದೇಶಕ್ಕೆ ಹೋಗಿದೆ. ಸೊ ಹಾಗಾದ್ರೆ 2023ರ ಸಭೆ ಬಹಳ ಇಂಪಾರ್ಟೆಂಟ್. SSC ಆಗಿರ್ಬೋದು, ಈ ಸದ್ಯ ಬರ್ತಕ್ಕಂಥ PDO ಎಕ್ಸಾಮ್ಗಳಲ್ಲಿ ಆಗಿರ್ಬೋದು. 2023ರ ಸಭೆ ಯಾವ ದೇಶ ಅಂದ್ರೆ ಸೌತ್ ಆಫ್ರಿಕಾ ರೀ. 2024ರ ಸಭೆ ಯಾವಪ್ಪ ಅಂತಂದ್ರೆ ರಷ್ಯಾ ದೇಶದಲ್ಲಿ. 2025ರ ಸಭೆ ಯಾವ ದೇಶದಲ್ಲಿ? ಮುಂಬರ್ತಕ್ಕಂಥ 2025ರ ಬ್ರಿಕ್ಸ್ ಸಭೆ ಯಾವ ದೇಶದಲ್ಲಿ ನಡೀತಾ ಇದೆ ಅಂದ್ರೆ ಬ್ರೆಜಿಲ್ ದೇಶದಲ್ಲಿ ನಡೀತಾ ಇದೆ. ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ, ಇದು ಬ್ರಿಕ್ಸ್ ಸಂಘಟನೆ ಸಂಪೂರ್ಣವಾದಂಥ ಮಾಹಿತಿ. ಕೆಲವೊಂದಿಷ್ಟು ಬರೆಯಬೇಕಾದ್ರೆ ಕೆಲವೊಂದಿಷ್ಟು ಕನ್ನಡದ ಅಕ್ಷರಗಳು ಎಲ್ಲಾದರೂ ಮಿಸ್ಟೇಕ್ಸ್ ಆಗ್ತದೆ, ದಯವಿಟ್ಟು ಕ್ಷಮಿಸಿ. ಯಾಕಂದರೆ ನಾನು ಮೂಲತಃವಾಗಿ ಏನಪ್ಪ ಅಂತಂದ್ರೆ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್, ಬೇಸಿಕ್ ಇಂಗ್ಲೀಷ್ ಮೀಡಿಯಮ್, ಆಮೇಲೆ ಏನಪ್ಪ ಅಂದ್ರೆ ಡಿಪ್ಲೊಮಾ ಇಂಜಿನಿಯರ್ ವಿತ್ ಆಮೇಲೆ ಸಿವಿಲ್ ಇಂಜಿನಿಯರಿಂಗ್. ಸೊ ನಾನು ಕನ್ನಡದಲ್ಲಿ ಕಲಿತಿದ್ದೆ, ಓನ್ಲಿ 5ನೇ ತರಗತಿವರೆಗೂ ಮಾತ್ರ ಕಲಿತಿದ್ದು, ಅದು ಕೂಡ ಹಳ್ಳಿಯಲ್ಲಿ. ಕನ್ನಡ ಬರೆಯಬೇಕಾದ್ರೆ ಕೆಲವೊಂದಿಷ್ಟು ಒತ್ತಕ್ಷರ ದೀರ್ಘಾಕ್ಷರ ಮಿಸ್ ಆಗಿರ್ತವೆ. ಅದಕ್ಕೇನಪ್ಪ ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಮ್ಮ ಚಾನಲ್ನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ನಾಳೆ ಕ್ಲಾಸಲ್ಲಿ ನಿಲ್ಲದ ಸಾರ್ಕ್ ಸಂಘಟನೆಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.